పరకాల గ్రామం. నా లారీ కర్ణాటకలో యాక్సిడెంట్ జరగడం జరిగింది. మా యూనియన్ ప్రెసిడెంట్ గారికి కాజా గారికి ఫోన్ చేశాను. వారు ఇక్కడ యూనియన్ ప్రెసిడెంట్ గారితో మాట్లాడి నన్ను స్టేషన్ నుండి బయటకు తీసుకొచ్చి నాకు చాలా మేలు చేశారు. అందరికీ ధన్యవాదాలండి. మా చంద్రసేన రవిసారథి డ్రైవర్స్ అండ్ కేటర్స్ అసోసియేషన్ అండి, పరకాల గ్రామం. నమస్కారం అండి. ఇక కర్ణాటక యూనియన్ ప్రెసిడెంట్ గారితో మాట్లాడారు. ತುಂಬ ಡ್ಯಾಮೇಜ್ ಆಗಿದೆ. ಹಾಗೆ ಲಾರಿ ಚಾಲಕರಿಗೆ ಅವರು ಕೇಸ್ ಆಗೋದಕ್ಕೆಲ್ಲ ಇದು ಮಾಡಿದ್ರು. ಆಸ್ಪತ್ರೆ ಟ್ರೀಟ್ಮೆಂಟ್ ಏನೇ ಇದ್ರೆ ಸ್ವಲ್ಪ ಏನೋ ಸ್ವಲ್ಪ ಒಂದು ಚಿಕ್ಕ ಮೊದಲಲ್ಲಿ ಹಾಕಿ ರಿಲೀಸ್ ಮಾಡೋ ಕೆಲಸ ಮಾಡಿದ್ದೀವಿ. ಹಾಗೆ ಚಾಲಕರು ರಾಜೀನಾಮೆ ಮಾಡೋ ಕೆಲಸ ಮಾಡಿದ್ವಿ. ಯಾವುದೇ ಥರದ ಕೇಸ್ ಇಲ್ದಿರಂಗೆ ಮಾಡತಕ್ಕಂಥ ಕೆಲಸ ಮಾಡಿದ್ವಿ. ಹಾಗೆ ನಾವು ಧನ್ಯವಾದಗಳು. ಯಾಕಂದರೆ ತುಂಬ ಜಲ್ದಿ ನಮಗೆ ವಿಷಯ ತಿಳಿಸಿದ್ದಾರೆ. ಆ ವಿಷಯ ತಿಳಿಸಿರೋ ಕಾರಣಕ್ಕೆ ನಾವು ಜಲ್ದಿ ಹೋಗೋ ಕೆಲಸ ಆಯಿತು. ಯಾಕಂದರೆ FIR ಆಗಿದ್ದರೆ ನಾವೇನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ನೋಡಿ, ನಮ್ಮ ಕರ್ನಾಟಕ ಚಾಲಕರು ಕೂಡ ಎಲ್ಲ ಚಾಲಕರು ಪ್ರತಿನಿತ್ಯ ಸೇವೆಯಲ್ಲಿರ್ತಾರೆ, ಚಾಲಕರ ಸೇವೆಯಲ್ಲಿರ್ತಾರೆ. ಆ ಕಾರಣದಿಂದ ಏನಾದರೂ ತೊಂದರೆ ಆದ ಪಕ್ಷದಲ್ಲಿ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ. ನಾವೆಲ್ಲ ಚಾಲಕ ಮಿತ್ರರಿದ್ದಾರೆ ನೋಡಿ, ಕೋಲಾರ ಜಿಲ್ಲೆ ಅಧ್ಯಕ್ಷರು, ಹಾಗೆ ನಮ್ಮ ಹೊಸಕೋಟೆ ತಾಲೂಕು ಅಧ್ಯಕ್ಷ ತಬರೇಜ್ ಅವರು, ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು, ಹಾಗೆ ನಮ್ಮ ನಾಗೇಶ್ ಅವರು ಉಪಾಧ್ಯಕ್ಷರು ಹೊಸಕೋಟೆಗೆ. ಆ ಕಾರಣದಿಂದ ಎಲ್ಲ ಬಂದು ಇವತ್ತು ಸೆಟಲ್ಮೆಂಟ್ ಮಾಡೋ ಕೆಲಸ ಮಾಡಿದ್ವಿ. ಕರ್ನಾಟಕ ಚಾಲಕರು ಕೂಡ ಎಲ್ಲ ಚಾಲಕ ಮಿತ್ರರಿಗೂ ಧನ್ಯವಾದಗಳು. ಶ್ರೀ ನಾರಾಯಣ ಸ್ವಾಮಿ ಅವರಿಗೆ ಜಯವಾಗಲಿ.